ನೀವು ನೋಡಿದ್ದೀರಲ್ಲ ನಿಮ್ಮ ಮೆಮೊರಿ ಚಿಪ್, ಆ ಒಂದು ಸಣ್ಣ ಚಿಪ್ನಲ್ಲಿ ಮೆಮೊರಿ ಕಾರ್ಡ್ ಎಷ್ಟು ವಿಚಾರ ನೀನು ಕಂಪ್ಯೂಟರ್ ನೀನು ಇದಕ್ಕೆ ಹಾಕಿದ್ರೆ ಎಷ್ಟು ಫೈಲ್ಸ್ ಬರುತ್ತೆ, ಎಷ್ಟು ಫೋಟೋಸ್ ಬರುತ್ತೆ, ಎಷ್ಟು ವಿಚಾರ ಅಡಗಿದೆ ಆ ಒಂದು ಸಣ್ಣ ಸ್ಟ್ರಿಪ್ನಲ್ಲಿ. ಪೆನ್ ಡ್ರೈವ್, ಆ ಪೆನ್ ಡ್ರೈವಲ್ಲಿ ಎಷ್ಟು ವಿಚಾರ ಇದೆ ನಿನಗೆ, ಅದನ್ನು ಹೆಂಗೆ ತಲೆಯಲ್ಲಿ ಇಟ್ಕೋತೀಯ ನೀನು? ಅದ್ರಲ್ಲಿ ಇಟ್ಕೊಳಕ್ಕಾಗಲ್ಲ, ಪೆನ್ ಡ್ರೈವಲ್ಲಿ ಹಾಕ್ಬಿಡ್ತೀವಿ. ಸೊ ಆಲ್ ಅವರ್ ಸತ್ಸಂಗ್ಸ್, ಎವ್ರಿಥಿಂಗ್ ಪೆನ್ ಡ್ರೈವಲ್ಲಿ ಇಟ್ಕೋತೀಯ. ವಾಟ್ ಇಸ್ ದ ಸೈಜ್ ಆಫ್ ಯುವರ್ ಪೆನ್ ಡ್ರೈವ್? ನಥಿಂಗ್, ಝೀರೋ ಕಂಪೇರ್ಡ್ ಟು ದ ಕೆಪಾಸಿಟಿ ಆಫ್ ಯುವರ್ ಬ್ರೈನ್. ಆ ಥರ ಲುಕ್ ಎಟ್ ದ ಕೆಪಾಸಿಟಿ ಆಫ್ ದ ಬ್ರೈನ್. ಎಷ್ಟು ಗಿಗಾ ಪಿಕ್ಸಲ್ಸ್ ಇರುತ್ತೆ, ಎಷ್ಟು ಗಿಗಾ ಬೈಟ್ಸ್ ಇರುತ್ತೆ. ದಟ್ ಇಸ್ ಹೌ ಯುವರ್ ಬ್ರೈನ್ ಸೆಲ್ ಈಸ್ ಪ್ರೋಗ್ರಾಮ್ಡ್ ಬೈ ದ ಕಾಸ್ಮಿಕ್ ಎನರ್ಜಿ ಕಾಲ್ಡ್ ಆಸ್ ಗಾಡ್. ದೇವರು ಆ ರೀತಿ ಸೆಟಪ್ ಕೊಟ್ಟಿದ್ದಾನೆ ಇದರೊಳಗಡೆ. ಆ ಸೆಟಪ್ಪು ಅರ್ಥ ಮಾಡ್ಕೋಬೇಕಾದ್ರೆ ಫಸ್ಟ್ ಆಫ್ ಆಲ್ ಅದು ಯಾಕೆ ನಮಗೆ ಗೊತ್ತಾಗಿಲ್ಲ? ವೈ ಡು ವಿ ರಿಕ್ವೈರ್ ಟೆಕ್ನಾಲಜಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇನ್ಸೈಡ್ ಅವರ್ ಬ್ರೈನ್? ಅದನ್ನು ಏನು ಹೇಳಿದ್ರು ಅಂದಾಗ ದರ್ ವಾಸ್ ನೋ ಸೈಂಟಿಫಿಕ್ ಪ್ರಿನ್ಸಿಪಲ್ ದೋಸ್ ಡೇಸ್. ಅದಕ್ಕೆ ಕಶ್ಯಪರು ಏನು ಮಾಡಿದ್ರು? ಮಾಯಾರಹಿತಸ್ಯ, what you cannot even imagine in one little cell in your brain, like a pen drive. Look at how much of pen drives your brain cells have. ನಿನ್ನ ಬ್ರೈನ್ ಸೆಲ್ಲಲ್ಲಿ ಎಷ್ಟು ಪೆನ್ ಡ್ರೈವ್ಸ್ ಇರ್ಬೋದು, ಅಂದರೆ ಎಷ್ಟು ಮ್ಯಾಟರ್ ಇರ್ಬೋದು, ಎಷ್ಟು ಇನ್ಫಾರ್ಮೇಷನ್ ಇರ್ಬೋದು ನಿನ್ನ ಸೆಲ್ಲಲ್ಲಿ, ನಿನ್ನ ಬ್ರೈನ್ ಸೆಲ್ಲಲ್ಲಿ. ಹ್ಯಾವ್ ಯು ಎವರ್ ಥಾಟ್ ಆಫ್ ದ್ಯಾಟ್? ವೈ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಇಟ್? ಬಿಕಾಸ್ ಯು ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಆಲ್ಸೋ. ಫರ್ಗೆಟ್ ಅಂಡರ್ಸ್ಟ್ಯಾಂಡಿಂಗ್. ಯು ಹ್ಯಾವ್ ನಾಟ್ ಈವನ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಇಟ್ ಇಸ್ ಬಿಕಾಸ್ ಆಫ್ ಒನ್ ವರ್ಡ್ ಕಾಲ್ಡ್ ಆಸ್ ಮಾಯಾ. And that word is called as, since the human mind cannot understand this as a concept, forget the fact. Your human mind only thinks this Maya as a concept. You cannot prove Maya. But Maya can be easily conceptualized by terming it as something imaginary, but something which is real, at the same time highly imaginative and imaginary. ಈಗ ಒಂದು ಪೆನ್ ಡ್ರೈವಲ್ಲಿ ಎಷ್ಟು ವಿಚಾರ ಇದೆ ಅಂತ ನಿಮಗೆ ಗೊತ್ತಿಲ್ಲದೆ ಇದ್ದರೂ ಆ ಪೆನ್ ಡ್ರೈವಿಗೆ ಗೊತ್ತು. ಆ ಡ್ರೈವ್ನ ನೀವು ಕಂಪ್ಯೂಟ್ರಲ್ಲಿ ಹಾಕಿದಾಗ, ಸೊ ದರ್ ಇಸ್ ಅ ಲೋಡ್ ಆಫ್ ಇನ್ಫಾರ್ಮೇಷನ್ ಇನ್ ದಟ್ ಪೆನ್ ಡ್ರೈವ್. ಎಲ್ಲ ಪೆನ್ ಡ್ರೈವ್ನಲ್ಲಿರೋದು ಎಲ್ಲ ವಿಚಾರ ಎಲ್ಲ ಈಚೆ ನಿಮ್ಮ ಕಂಪ್ಯೂಟರ್ ಸ್ಕ್ರೀನಲ್ಲಿ ಕಾಣುತ್ತೆ. ಹಾಗಾದರೆ ನೀವು ನಿಜಾನ ಅದು ಸುಳ್ಳ? ದ ಇಂಪಾರ್ಟೆಂಟ್ ಥಿಂಗ್ ಈಸ್ ವಾಟ್ ಈಸ್ ದೇರ್ ಇನ್ ಯುವರ್ ಪೆನ್ ಡ್ರೈವ್, ಅದು ಸತ್ಯನೋ ಇಲ್ವೋ. ಲೈಕ್ ದ್ಯಾಟ್ ಐ ಆಮ್ ಟೆಲಿಂಗ್ ಯು, ಆಲ್ ದ ಬ್ರೈನ್ ಸೆಲ್ಸ್ ಆರ್ ನಥಿಂಗ್ ಬಟ್ a group of pen drives in your brain. ನಿಮ್ಮಲ್ಲಿ ಸಾವಿರ ಶತಕೋಟಿ ಸಾವಿರ ಪೆನ್ ಡ್ರೈವ್ ಬ್ರೈನ್ ಸೆಲ್ಸಲ್ಲಿದೆ. ಅದು ಯಾವ ಥರ ಬ್ರೈನು? ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ಗೆ ಒಂದು ರೀತಿ ಇರುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿ ಇನ್ನೊಂದು ಥರ ಇರುತ್ತೆ. ಒಂದು ಶತಕೋಟಿ ರೈಟ್ ಹ್ಯಾಂಡ್ ಸೈಡಲ್ಲಿದೆ, ಒಂದು ಶತಕೋಟಿ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಇದೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿ ಏನಿದೆ, ನಾರ್ಮಲ್ ಆ್ಯಕ್ಟಿವಿಟಿನ ಚಾಲೂ ಮಾಡೋಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್, ಇಂಟ್ಯೂಟಿವ್ ನಾಲೆಡ್ಜ್ ಆ್ಯಂಡ್ ಇಂಟ್ಯೂಟಿವ್ ಆ್ಯಂಡ್ ಆಲ್ ದಟ್ ಕೂತ್ಕೊಂಡು ಸಾಧನೆ ಮಾಡೋಕ್ಕೆ ಶುರು ಮಾಡಿದ್ರೆ, ಆಲ್ ದ ಇಂಟ್ಯೂಟಿವ್ ಇನ್ಫಾರ್ಮೇಷನ್ ಕಮ್ಸ್ ಫ್ರಮ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ಇದು ಎರಡನ್ನು ನಿಮ್ಮ ತಲೆಯಲ್ಲಿ ಅರ್ಥ ಆಗೋಕ್ಕೆ ಶುರು ಮಾಡಿದಾಗ
you will understand ಇಷ್ಟೊಂದು ಇನ್ಫಾರ್ಮೇಷನ್ ನನ್ನ ಒಳಗಡೆ ಎಲ್ಲಿದೆ. ಸೊ your right hand side and left hand side constituting both of you as on your psyche. ನಿಮ್ಮಿಬ್ಬರನ್ನ ಎರಡು ಸೈಡ್ ಆಫ್ ದ ಬ್ರೈನ್ನು ಸೇರಿಸ್ಕೊಂಡ್ರೆ ಇಟ್ ಈಸ್ ಯು. ದೆನ್ ಯು ಫರ್ದರ್ ಎಕ್ಸ್ಪ್ಯಾಂಡ್. ಏನು ಫರ್ದರ್ ಎಕ್ಸ್ಪ್ಯಾಂಡ್? ಈ ಬ್ರೈನು ಈ ಜನ್ಮದಲ್ಲಿ ಇದೆಯೋ ಅಥವಾ ಹಿಂದಿನ ಸಲನೂ ಇತ್ತೋ? ಇದು ಇತ್ತು. 7 ಜನ್ಮದಲ್ಲೂ ಇರುತ್ತೆ ನಿನ್ನ ಬ್ರೈನ್. ಅದು ಹ್ಯೂಮನ್ ಬೀಯಿಂಗ್ ಆದಮೇಲೆ 7 ಜನ್ಮ ಲೆಕ್ಕ ಇಟ್ಕೊಳ್ಳಿ. ಲೈಕ್ ಯು ಹ್ಯಾವ್ ಗಾಟ್ ಟು ಅನ್ ಆಫೀಸ್ಗೆ ಹೋಗ್ತಾ ಇದೆಯಾ, ಅಲ್ಲಿ ನಿಮಗೆ ಆಫೀಸ್ಗೆ ಹೋಗ್ತಾ ಇದೆಯಾ ಅಂದರೆ ನಿಮ್ಗೊಂದು ಹೊಸ ಜನ್ಮ ಬರ್ತಾ ಇದೆ. ಸೊ ನಿಮ್ಮಲ್ಲಿ 7 ಜನ್ಮ ಅಂದರೆ 7 ಪೆನ್ ಡ್ರೈವ್. 7 ಪೆನ್ ಡ್ರೈವ್ನಲ್ಲಿ ಇರೋ ಒಂದು ಇನ್ಫಾರ್ಮೇಷನು ಇನ್ನೆಷ್ಟಿರುತ್ತೆ ನೋಡಿ. ಅದೇನು ಚಾಲೂ ಮಾಡುತ್ತೆ? ಕಂಪ್ಯೂಟ್ರ್ ಚಾಲೂ ಮಾಡುತ್ತೆ. ಆ ಕಂಪ್ಯೂಟ್ರ್ ಇಟ್ಕೊಂಡು ಆನ್ ಮಾಡಬೇಕು ನೀವು. ಆ ಕಂಪ್ಯೂಟ್ರ್ ಏನು ಅಂದಾಗ ಅದೇ ನಿಮ್ಮ ಉಸಿರು. ದಟ್ ಈಸ್ ಯುವರ್ ಲೈಫ್ ಫೋರ್ಸ್. It is that life force, your usiru, which is prompting you all the past memories, present memories, along with the future memories. ಸೊ ಇದೆಲ್ಲ ಮೆಮರಿ ಕಾರ್ಡ್ನಲ್ಲಿ ನಿಮಗೆ ನಿಮ್ಮ ಪೆನ್ ಡ್ರೈವ್ನಲ್ಲಿ ಎವ್ರಿಥಿಂಗ್ ಇಸ್ ದೇರ್. ಸಿನ್ಸ್ ಯು ಆರ್ ಇಗ್ನೋರೆಂಟ್ ಆಫ್ ಆಲ್ ದಿಸ್ ಡ್ರೈವ್ಸ್ ಇನ್ ಯುವರ್ ಬ್ರೈನ್, ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಒಂದು ಡ್ರೈವ್ ಇರುತ್ತೆ, ಒಂದು ಗ್ರೂಪ್ ಆಫ್ ಡ್ರೈವ್ಸ್. ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿ there is another group of drives. ಸೊ ಅದೆರಡನ್ನು ಸೇರಿದ್ರೇ you will understand. How do you understand? How do you correlate it? How do you collate it? It is only because by meditation you will come to know how you are, what is your consciousness, and by meditation you will come to know what are you, who you are in your psyche. ನಿಮ್ಮ ಸೈಕಿನಲ್ಲಿ, ನಿಮ್ಮ ಇರುವಿಕೆಯಲ್ಲಿ ಯಾವ ಥರ ಇದ್ದೀರಾ ನೀವು, ಯಾವ ರೀತಿ ಸೃಷ್ಟಿ ಆಗಿದ್ದೀರಾ ಅನ್ನೋದೆಲ್ಲ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಬರುತ್ತೆ. ಅದೆಲ್ಲ ಕಾಣಿಸ್ಬೇಕಾದ್ರೆ ವೈ ಯು ಹ್ಯಾವ್ ಟು ಡೂ ಇಟ್, ಯಾಕೆ ಅಂದಾಗ ದಟ್ ಈಸ್ ವೇರ್ ದ ಸೂತ್ರ ಟೆಲ್ಸ್ ಯು everything. You first understand Maya. You start understanding what is Maya. Maya is nothing but the set of energy driving systems. ಇದೆಲ್ಲ ಪೆನ್ ಡ್ರೈವ್ಸ್. ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿ ಪೆನ್ ಡ್ರೈವ್ಸ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿ ಇನ್ನೊಂದು 1000 ಪೆನ್ ಡ್ರೈವ್ಸ್ ಇದೆ. ವೆನ್ ಯು ಕಾರ್ಲೇಟ್ ಆಲ್ ದ್ಯಾಟ್, ದೆನ್ ಯು ವಿಲ್ your whole life is nothing but a load of pen drives, to make you understand. So your whole information is nothing but a set of pen drives in your psyche. So what are you going to do? Are you going to operate in these pen drives, or are you going to sit along parallelly? Are you going to sit and meditate to understand which part of the pen drive of what I have is already there inside me? So to understand this, you first have to understand the whole system of the pen drives in your brain is all not there consciously, is only because, and the word is called as Maya. Your brain has got a storage of information. You have learnt about it lot. ಎಲ್ಲೆಲ್ಲೋ ಓದಿರ್ತೀರ, ಎಲ್ಲೋ ಸತ್ಸಂಗಿಂದ ಓದಿರ್ತೀರ. Your brain is nothing but a whole set of pen drives. You don't know how to access it. So your life breath, ನಿಮ್ಮ ಪ್ರಾಣ forces consciously, you can explore it by sitting there with the intent. That intent is called as sankalpa.
ಆ ಇಂಟೆಂಟಿಂದ ನೀವು ಬೆಳಗ್ಗೆ ಕೂತ್ಕೊಂಡು ಆ ಇಂಟೆಂಟ್ ಇಟ್ಕೊಂಡು ನೀವು ನಿಮ್ಮ ಪ್ರಾಣಕ್ಕೆ ಹೇಳಿದಾಗ, ನೋಡು ಈ ಪ್ರಾಣ ನನ್ನ ರೈಟ್ ಹ್ಯಾಂಡ್ ಸೈಡಲ್ಲಿ ಆಫ್ ದ ಬ್ರೈನಲ್ಲಿ ಇಷ್ಟಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿ ಇಷ್ಟು ಇನ್ಫಾರ್ಮೇಷನ್ ಇದೆ, ನೀನು ನನ್ನ ಒಳಗಡೆ ಇರೋತಕ್ಕಂಥದ್ದು ಒಳಗಡೆ ಪ್ರಾಣದಿಂದ ಯು ಎಂಟರ್ ಮೈ ಬ್ರೈನ್ ಆ್ಯಂಡ್ ದೆನ್ ದಟ್ ಬ್ರೈನ್ ಯು ಬ್ರಿಂಗ್ ಔಟ್ ಆಲ್ ದಿಸ್ ಪೆನ್ ಡ್ರೈವ್ಸ್ ಆ್ಯಂಡ್ ದಿಸ್ ಪೆನ್ ಡ್ರೈವ್ is called as mumukshtvada anubhava. Accessing the storage space of pen drives, it is called as mystical experiences. You can access all this. It is all in terabytes, not even gigabytes. It is all in terabytes. ಅಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಬ್ರೈನಲ್ಲಿದೆ. ಅದರಲ್ಲಿ ಯಾವ ಇಂಥರ ಒಳಗಡೆ ಕೂತ್ಕೊಂಡಾಗ ಧ್ಯಾನ ಮಾಡಿದಾಗ ನಿಮಗೆ ಯಾವ ಇನ್ಫಾರ್ಮೇಷನ್ ನಾನು ಯೂಸ್ ಮಾಡಲಿ, ಯಾವ ಇನ್ಫಾರ್ಮೇಷನ್ ಈಗ ನಾನು ಸದ್ಯಕ್ಕೆ ಯೂಸ್ ಮಾಡಲ್ಲ, ಯಾವ ಇನ್ಫಾರ್ಮೇಷನ್ ನಂಗೆ ಬೇಕು, ಯಾವ ಇನ್ಫಾರ್ಮೇಷನ್ ನನಗೆ ಬೇಡ. ಸೊ ವಾಟ್ ಇನ್ಫಾರ್ಮೇಷನ್ ಡು ಐ ನೀಡ್ ಟು ಗೋ ಹೆಡ್ ಇನ್ ಲೈಫ್? ವಾಟ್ ಇನ್ಫಾರ್ಮೇಷನ್ I need to go and sit in my consciousness? What information do I need? ಈ ಸಿಸ್ಟಮ್ನಲ್ಲಿ ಇಷ್ಟೊಂದು ಗಿಗಾಬೈಟ್ಸ್ ಇರೋತಕ್ಕಂಥ ಎನರ್ಜಿ ಇದೆ. ಕೂತ್ಕೊಂಡು ಧ್ಯಾನ ಮಾಡಿದಾಗ ಕ್ಲೀನಾಗಿ ನಿಮ್ಮ ಒಳಗಡೆ ಏನೇನಿದೆ ಅನ್ನೋದೆಲ್ಲ ಆ ಪಿಕ್ಚರ್ ಸಮೇತ ನಿಮ್ಮ ಮೈಂಡ್ಗೆ ಫ್ಲ್ಯಾಶ್ ಆಗುತ್ತೆ. It flashes in your mind, and that flashing is called as mumukshtvada anubhava. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.